ನಮಸ್ಕಾರ. ನುಗ್ಗೆ ಸೊಪ್ಪಿನಿಂದ ಆರೋಗ್ಯಕ್ಕೆ ಬಹಳಷ್ಟು ಲಾಭಗಳಿವೆ ಅಂತ ಹೇಳ್ತಾರೆ. ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಹೆಸರು ಕಾಳನ್ನು ಮೊಳಕೆ ಬರಿಸಿ ಇಟ್ಟಿದ್ದೇನೆ. ನುಗ್ಗೆ ಸೊಪ್ಪು ಮತ್ತು ಮೊಳಕೆ ಕಾಳಿನ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಮೊದಲು 3 ದೊಡ್ಡ ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಸೇರಿದ ಮೇಲೆ 1 ಚಮಚ ಉದ್ದಿನಬೇಳೆ ಹಾಗೆ ಕೆಲವು ಕರಿಬೇವಿನ ಎಲೆಯನ್ನು ಚೂರು ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಇದನ್ನು ಹುರ್ಕೊಳ್ಬೇಕು. ಹಾಗೆ 2 ಹಸಿಮೆಣಸಿನಕಾಯಿನೂ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. 1 ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕಿ ಚೆನ್ನಾಗಿ ಇದನ್ನ ಬಾಡಿಸ್ಕೊಳ್ತಾ ಇದ್ದೇನೆ. ಈಗ 2 ಟೊಮ್ಯಾಟೊನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯಲಿ ಅಂತ ಅರ್ಧ ಚಮಚ ಉಪ್ಪು ಮೊದಲೇ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಮುಚ್ಚಳ ಮುಚ್ಚಿ 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಮೆತ್ತಗೆ ಬೇಯಬೇಕು ಟೊಮೆಟೊ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮಸಾಲೆ ಪುಡಿಗಳನ್ನೆಲ್ಲ ಹಾಕ್ಕೊಳ್ಬೇಕು. ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 3/4 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಗರಂ ಮಸಾಲೆ ಪುಡಿ ಹಾಕಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಹಾಗೆ ಎಣ್ಣೆಯಲ್ಲಿ ಹುರ್ಕೊಂಡು ನಂತರ 2 ಕಪ್ ಆಗುವಷ್ಟು ನುಗ್ಗೆ ಸೊಪ್ಪನ್ನು ಹಾಕಿದ್ದೇನೆ. ನುಗ್ಗೆ ಎಲೆಗಳನ್ನು ಹಾಕಿದ್ದೇನೆ. ಇದನ್ನು ಹೆಚ್ಕೊಳ್ಬೇಕು ಅಂತ ಏನಿಲ್ಲ, ಬೇಕಿದ್ರೆ ಹೆಚ್ಚಬಹುದು, ಆದರೆ ಎಲೆಗಳೇ ಚಿಕ್ಕದಾಗಿ ಇರ್ತದೆ. ಅದು 1-2 ನಿಮಿಷ ಅದನ್ನ ಚೆನ್ನಾಗಿ ಹುರಿದು ಬಾಡಿಸ್ಕೊಂಡು ನಂತರ ಮೊಳಕೆ ಕಾಳನ್ನು ಹಾಕಬೇಕು. ಇಲ್ಲಿ 2 ಕಪ್ ಆಗುವಷ್ಟು ಹೆಸರು ಕಾಳಿನ ಮೊಳಕೆ ಬರೆಸಿರೋ ಹೆಸರು ಕಾಳನ್ನು ಹಾಕಿದ್ದೇನೆ. ಮೊಳಕೆ ಕಾಳು ಹೇಗೆ ಮಾಡೋದು, ಅದು ಮೊಳಕೆ ಬರೆಸೋದು ಹೇಗೆ ಅನ್ನೋದನ್ನ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಹಾಗಾಗಿ ಡೈರೆಕ್ಟಾಗಿ ಮೊಳಕೆ ಕಾಳು ಹಾಕಿರೋದನ್ನ ತೋರಿಸಿದ್ದೇನೆ. ಇಲ್ಲಿ 3/4 ಚಮಚ ಉಪ್ಪು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರಾರಂಭದಲ್ಲಿಯೂ ಟೊಮೆಟೊನ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕೇವಲ ಅರ್ಧ ಕಪ್ ಆಗುವಷ್ಟು ನೀರು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಮೊದಲು ಬೇಯಿಸ್ಕೊಂಡು ನಂತರ ಮತ್ತೊಮ್ಮೆ ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲೇ ಬೇಯಿಸಿದರೆ ಉತ್ತಮ, ಹದವಾಗಿ ಬೇಯುತ್ತದೆ. 5 ನಿಮಿಷ ಒಂದು ಸಣ್ಣ ಉರಿಯಲ್ಲಿ ಹಾಗೆ ಬಿಟ್ಟು ನಂತರ ಒಮ್ಮೆ ಮುಚ್ಚಳ ತೆಗೆದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಳಕೆ ಕಾಳು ಯಾವತ್ತೂ ಅಷ್ಟೇ ಅಡುಗೆ ಮಾಡುವಾಗ ತುಂಬ ಮೆತ್ತಗೆ ಬೇಯಿಸಿ ಅದರ ಪೌಷ್ಟಿಕಾಂಶ ತೆಗೆಯೋ ಬದಲು ಸ್ವಲ್ಪ ಅದು ಗಟ್ಟಿ ಇರುವಾಗಲೇ ನಾವು ಗ್ಯಾಸ್ನ ಆಫ್ ಮಾಡೋದು ಒಳ್ಳೆಯದು. ಮತ್ತೆ ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ದೇನೆ. ನೀರು ಪೂರ್ತಿ ಇಂಗಿದೆ. ಇದನ್ನ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ 2 ಚಮಚ ಲಿಂಬೆ ರಸ ಹಾಕಿದ್ದೇನೆ. ಹಾಗೆ ಹಸಿ ತೆಂಗಿನ ತುರಿ 3 ದೊಡ್ಡ ಚಮಚ ಆಗುವಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಹಾಕೋದು ಆಪ್ಷನಲ್. ಇದೀಗ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ಚೆನ್ನಾಗಿರ್ತದೆ. ಚಪಾತಿ, ಪೂರಿ ಮತ್ತು ಒಂದು ದೋಸೆ ಜೊತೆ ಕೂಡ ತಿನ್ಬೋದು ನಾವು. ಹಾಗೆ ಊಟ ಮಾಡುವಾಗ ಅನ್ನ ಸಾರು ಅಥವಾ ಸಾಂಬಾರು ಜೊತೆ ಪಲ್ಯ ಥರ ಇದನ್ನು ಸರ್ವ್ ಮಾಡ್ಬೋದು. ಬಹಳ ಆರೋಗ್ಯಕರವಾದ ಪಲ್ಯದ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿ.